ಆಗೋದಿಲ್ಲ, ಹೊರೆ ಮೇಲೆ ಕ್ರಮ ಆಗೋದಿಲ್ಲ. ಬೇರೆ ಹೊರೆಗೆ ದಂಡವಿಲ್ಲ ಅಂತ ಅವರು ವೇದಿಕೆ ಹಂಚ್ಕೊಂಡಿದ್ರು. ರಾಹುಲ್ ಗಾಂಧಿ ಸದ್ಗುರು ಜೊತೆ ವೇದಿಕೆ ಹಂಚ್ಕೊಂಡ್ರು. ಇದ್ರ ಬಗ್ಗೆ ಕಾರ್ಯಕ್ರಮ ಅದು ಅಲ್ಲ ಸರ್. ರಾಹುಲ್ ಗಾಂಧಿ ವಿರುದ್ಧವಾಗಿ ಸರ್ ಧಾರ್ಮಿಕ ಕಾರ್ಯಕ್ರಮಕ್ಕೆ ಕರೆದಿದ್ರು, ಧಾರ್ಮಿಕ ಕಾರ್ಯಕ್ರಮ ಅಲ್ಲ ಸರ್ ಯಾರಂತ ಪ್ರಶ್ನೆ ಮಾಡಿದವ್ರ ಜೊತೆ ವೇದಿಕೆ ಹಂಚ್ಕೊಂಡವ್ರೆ ಅಂತ ಹೇಳ್ತಿರೋದು. ರಾಹುಲ್ ಗಾಂಧಿ ಅಂತ ಸದ್ಗುರು ಅವರು ರಾಹುಲ್ ಗಾಂಧಿ ನನ್ಗೆ ಯಾರು ಅಂತ ಗೊತ್ತಿಲ್ಲ ಅಂತ ಹೇಳಿದ್ರು. ಗೊತ್ತಿಲ್ಲ ಅಂತ ಹೇಳಿದವ್ರ ಜೊತೆಲೆ ಹೋಗಿ ವೇದಿಕೆ ಹಂಚ್ಕೊಂಡಿದ್ದಾರೆ. ರಾಹುಲ್ ಗಾಂಧಿ ಯಾರು ಅಂತ ಹೇಳ್ಬಿಟ್ಟು ಪಾಠ ಹೇಳ್ಬಿಟ್ಟು ಬಂದವರು. ಅವ್ರಿಗೆ ಹೋಗಿ ರಾಹುಲ್ ಗಾಂಧಿ ಯಾರು ಅಂತಕ್ಕಂಥ ಪಾಠನ ಅವ್ರಿಗೆ ಹೇಳ್ಬಿಟ್ಟು ಬಂದವ್ರೆ. ರಾಹುಲ್ ಗಾಂಧಿ, ನಾವೆಲ್ಲ ರಾಹುಲ್ ಗಾಂಧಿಯಿಂದ ಬೆಳೆದಿರೋರು, ನಾವೆಲ್ಲ ರಾಹುಲ್ ಗಾಂಧಿ ಪಕ್ಷದವರು, ನಮ್ಮನ್ನು ಕರಿತಿರಲ್ಲ ನೀವು, ನಮ್ಮನ್ನು ಕರಿಬೇಕಾದ್ರೆ ಇದಕ್ಕೆ ಶಕ್ತಿ ರಾಹುಲ್ ಗಾಂಧಿಗೆ ಅಂತ ಹೇಳ್ಬಿಟ್ಟು ಬಂದವರು. ಕಾಂಗ್ರೆಸ್ ನಲ್ಲಿ ದೊರೆಗೆ ದಂಡವಿಲ್ಲ ಅನ್ನುವಂತ ಪರಿಸ್ಥಿತಿ ಆಗಿದೆ ಅಂತ ಎಲ್ಲಾ ಪಕ್ಷದಲ್ಲೂ ಅದೇ ಹೇಳಬರ. ಬೈ ಎಲೆಕ್ಷನ್ ಆದ್ಮೇಲೆ ನಾಯಕತ್ವ ಬದಲಾವಣೆಗೆ ಮತ್ತೆ ನೀವು ಯಾರ ಸೂಕ್ತ ವ್ಯಕ್ತಿಗಳನ್ನ ಕೇಳಬೇಕು. ನಾಯಕತ್ವ ಬದಲಾವಣೆ ನಮ್ಮಂತ ವ್ಯಕ್ತಿಗಳನ್ನ ಕೇಳಿದ್ರೆ ನಾವೇ ಎಲ್ಲಿಗೆ ನೀವೆಲ್ಲ ಸರ್? ಅಂದ್ರೆ ಸರ್ ಅದು ಚರ್ಚನೆ ಮಾಡುವುದು ಮುಗಿದ ಅಧ್ಯಾಯ ಮುಗಿದ ಅಧ್ಯಾಯ ಅಂತಲ್ಲ, ಅದು ಅಂತಿಮ ರೂಪವನ್ನು ಹೈಕಮಾಂಡ್ ಕೊಡ್ಬೇಕು. ಯಾರು ನಾವ್ಯಾರು ಕೊಡ್ಲಿಕ್ಕಾಗ, ನಾವೆಲ್ಲ ಚಿಕ್ಕ ಪಕ್ಷದವರು. ಶಾಸಕರು ಆಯ್ಕೆ ಮಾಡುವಂತದ್ದು ಶಾಸಕರು ಸಿಎಲ್ಪಿ. ಅಂತಿಮವಾಗಿ ಹೈಕಮಾಂಡ್ ನಾವು ತಲೆ ಬಾಗ್ಲೇಬೇಕಲ್ಲ. ನಮ್ಗೆ ಟಿಕೆಟ್ ಕೊಟ್ಟಿರ್ತಕ್ಕಂಥದ್ದು ಹೈಕಮಾಂಡ್, ನಮ್ಮ ಪಕ್ಷದಲ್ಲಿ ನಿಂತ್ಕೊಳ್ಳೋಕೆ ಅವಕಾಶ ಮಾಡ್ಕೊಟ್ಟಿರೋದು ಹೈಕಮಾಂಡ್. ನಾವೇನೇ ನಮ್ಮಲ್ಲಿ ಆಯ್ಕೆ ಇದ್ರು ಕೂಡ ಅಂತಿಮವಾಗಿ ನಾವು ಹೈಕಮಾಂಡ್ ಮಾತಿಗೆ ನಾವೆಲ್ಲ ತಲೆ ಬಾಗ್ಲೇಬೇಕು. ಅಲ್ಲ ಸರ್, ಮುಂದಿನ ಚುನಾವಣೆಗಳು ಹೀಗೆ ಗೊಂದಲ ಮುಂದುವರ್ಕೊಂಡ್ರೆ ಪಕ್ಷಕ್ಕೆ ಡ್ಯಾಮೇಜ್ ಆಗೋದಿಲ್ವಾ ಅಂತ ಈಗ ಬಹಿರಂಗ. ನಾನು ಈಗಾಗಲೇ ಹೇಳಿದ್ದೀನಿ, ಈ ಗೊಂದಲ ಅಂತಿಮವಾದಂತ ರೂಪ ಕೊಡಿ ಅಂತ ಹೈಕಮಾಂಡ್ಗೆ. ನೀವೇ ಎಲ್ಲ ಬಿತ್ತರ ಮಾಡಿದ್ದೀರಾ ನಾನು ಮಾತಾಡೋದನ್ನ. ಇದರಿಂದ ಮುಂದಿನ ದಿನಗಳಲ್ಲಿ ನಮ್ಮ ಪಕ್ಷಕ್ಕೆ ಬೆಳವಣಿಗೆಗೆ ತೊಂದರೆ ಆಗ್ತದೆ, ನ್ಯಾಚುರಲ್ ಅಲ್ಲದು. ಇದಕ್ಕೆ ಶೀಘ್ರನೇ ಇದಕ್ಕೊಂದು ಪರಿಹಾರ ಹುಡುಕಿ ಅಂತ ನಾವು ಈಗಾಗಲೇ ಹೇಳಿದ್ದೀನಲ್ಲ ನಾನು. ಅಲ್ಲ, ಕುಮಾರಸ್ವಾಮಿ ಸಂಪರ್ಕದಲ್ಲಿ ಇದ್ದಾರಂತಲ್ಲ ಕಾಂಗ್ರೆಸ್ ಅವರು. ಯಾರ್ಯಾರ ಸಂಪರ್ಕದಲ್ಲಿ ಅವರು ಯಾರ ಗೊತ್ತು, ಯಾರು ಹೇಳೋರು ನಿಮ್ಗೆ? ಏನಾಯ್ತು ನಿಮ್ಮ ಹತ್ರ ಮಾಹಿತಿ ಇದೆ ಹೇಳಿ. ಸುಮ್ಮನೆ ನೀವೇ ಹೇಳ್ಬಿಡೋದು. ನರೇಂದ್ರ ಮೋದಿ ಅವ್ರ ಸಂಪರ್ಕದಲ್ಲಿ ಅವರ ಕುಮಾರಸ್ವಾಮಿ ನೀವೇ ಹೇಳ್ಬಿಡ್ತೀರ ಸರ್. ಮೊನ್ನೆ ಕುಮಾರಸ್ವಾಮಿ ಅವರು ವಿಧಾನಸಭೆಗೆ ಬಂದ ಸಂದರ್ಭದಲ್ಲಿ ಓಪನ್ ಆಗಿ ಆಫರ್ ಕೊಟ್ಟಿದ್ದಾರೆ ಸರ್. ಪಾರ್ಟಿಗೆ ಬಂದವ್ರು ಬರ್ಬೋದು, ನಾವು ಚರ್ಚೆ ಮಾಡ್ತೀವಿ ಅಂತ ಹೇಳಿದ್ರು. ಅವ್ರು ಯಾವಾಗ್ಲೂ ಆಫರ್ ಕೊಡ್ತಾ ಇರ್ತಾರೆ. ಅವ್ರ ಪಾರ್ಟಿ ನಡೆಯೋದೇ ಆಫರ್ಗಳ ಮೇಲೆ.